ಜೈ ಭಾರತ್, ವಂದೇ ಮಾತರಂ. ರಷ್ಯಾ ಹಾಗೂ ಯುಕ್ರೇನ್ಗಳ ನಡುವಿನ ಈ ಯುದ್ಧ ಒಂದು ನೆಕ್ಸ್ಟ್ ಲೆವೆಲ್ಗೆ ತಲುಪಿದೆ. ಈ ಯುದ್ಧ ಶುರುವಾಗಿ 1000 ದಿನ ದಾಟಿದ್ರೂ ಕೂಡ ಯುಕ್ರೇನ್ ಬೆಂಬಲಿಗೆ ಯುರೋಪಿಯನ್ ರಾಷ್ಟ್ರ ಅಮೆರಿಕ ಇದ್ದರೆ, ರಷ್ಯಾ ಮಾತ್ರ ಇಲ್ಲಿ ಏಕಾಂಗಿಯಾಗಿ ಹೋರಾಡುತ್ತಿದೆ. ಯುರೋಪಿಯನ್ ರಾಷ್ಟ್ರಗಳು ಹಾಗೂ ಅಮೆರಿಕ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕಿ ರಷ್ಯಾವನ್ನು ಮೂಲೆ ಗುಂಪು ಮಾಡಲು ಪ್ರಯತ್ನ ಪಟ್ಟರು. ರಷ್ಯಾದ ಆರ್ಥಿಕತೆಯನ್ನು ಕೂಡ ಕುಸಿಯಲು ಕೂಡ ಪ್ರಯತ್ನ ಪಟ್ಟರು. ಆದರೆ ರಷ್ಯಾ ಇದಕ್ಕೆಲ್ಲ ಕ್ಯಾರೆ ಅನ್ನಲಿಲ್ಲ. ರಷ್ಯಾ ಯಾವುದೇ ರೀತಿಯ ಮೂಲೆ ಗುಂಪು ಕೂಡ ಆಗಲಿಲ್ಲ. ಇದಕ್ಕೆ ಸ್ಪಷ್ಟ ಉದಾಹರಣೆಂದರೆ ಬ್ರಿಕ್ಸ್ ಸಮ್ಮೇಳನದಲ್ಲಿ ಪುತಿನ್ ಯುರೋಪಿಯನ್ ರಾಷ್ಟ್ರಕ್ಕೆ ಹಾಗೂ ಅಮೆರಿಕಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಇರಲಿ, ಅದೇನಿರಲಿ, ಇಂಟರ್ ಕಾಂಟಿನೆಂಟ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಖಂಡಾಂತರ ಕ್ಷಿಪಣಿ ಮೂಲಕ ಯುಕ್ರೇನ್ ಮೇಲೆ ದಾಳಿ ನಡೆಸಿದೆ ಅಂತ ಇಲ್ಲಿ ಯುಕ್ರೇನ್ ಆರೋಪಿಸುತ್ತಿದೆ. ಇನ್ನು ಈ ದಾಳಿಯ ಬಗ್ಗೆ ಇದುವರೆಗೆ ಪುತಿನ್ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ನೀಡಲಿಲ್ಲ. ಅಂದ್ರೆ ನಾವು ಯಾವ ರೀತಿಯ ಮಿಸೈಲ್ ಅನ್ನು ದಾಳಿ ಮಾಡಿದ್ದೀವಿ, ಹೇಗೆ ದಾಳಿ ಮಾಡಿದ್ವಿ, ಇದೆಲ್ಲ ಬಗ್ಗೆ ಯಾವುದೇ ರೀತಿಯ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅಂತ ಯಾವುದೇ ರೀತಿಯ ಹೇಳಿಕೆಯನ್ನು ಕೂಡ ನೀಡಲಿಲ್ಲ. ಯುಕ್ರೇನ್ನ ವಾಯುಪಡೆ ಮಾತ್ರ ಕ್ಲೈಮ್ ಮಾಡುತ್ತಿದ್ದಾರೆ. 2 ದಿನ ಹಿಂದೆ ಅಷ್ಟೇ ವ್ಲಾದಿಮಿರ್ ಪುತಿನ್ ಈ ಅಣ್ವಸ್ತ್ರ ಕಾರ್ಯದಲ್ಲಿ ಬದಲಾವಣೆ ತರುವುದು ಅಂತ ಹೇಳಿದ್ದರು. ಈಗ 2 ದಿವಸ ಆದ ನಂತರ ಯುಕ್ರೇನ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ನಿಂದ ಅಟ್ಯಾಕ್ ಆಗಿದೆ. ಹೀಗಂತ ಪ್ರಪಂಚನಾದ್ಯಂತ ಮಾಧ್ಯಮಗಳು ವರದಿ ಮಾಡುತ್ತಿದೆ. ಆದರೆ ಅಮೆರಿಕ ಮಾತ್ರ ಬೇರೆನೇ ಹೇಳುತ್ತಿದೆ. ಅಮೆರಿಕ ಏನು ಹೇಳುತ್ತಿದೆ ಅಂದರೆ, ಇದು ರಷ್ಯಾದ IRBM ಅಂದರೆ ಇಂಟರ್ಮೀಡಿಯೇಟ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರಬಹುದು ಅಂತ ಅಮೆರಿಕ ಹೇಳುತ್ತಿದೆ. ಅಷ್ಟು ಮಾತ್ರ ಅಲ್ಲ, ಇದು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಲೇ ಕನ್ಫರ್ಮ್ ಇಲ್ಲ. ಅದೇ ರೀತಿಯ ಹೋಲುವ ಮಿಸೈಲ್ ಕೂಡ ಆಗಿರಬಹುದು ಅಂತ ಅಮೆರಿಕ ಹೇಳುತ್ತಿದೆ. ಇನ್ನು ಅಮೆರಿಕದ ಮಾತಿಗೆ ಯುಕ್ರೇನ್ ಕೂಡ ಹೌದು ಎನ್ನುತ್ತಿದೆ. ಇದು ಒಂದು ಹೊಸ ಮಿಸೈಲ್ ಆಗಿದ್ದು ಇದು ಒಂಥರ ಬ್ಯಾಲಿಸ್ಟಿಕ್ ಮಿಸೈಲ್ ತರನೇ ಇದೆ ಹೀಗಂತ ಯುಕ್ರೇನ್ ವರದಿ ಮಾಡಿದೆ. ಆದ್ರೆ ಇದರ ಬಗ್ಗೆ ರಷ್ಯಾ ಮಾತ್ರ ಇದರ ಬಗ್ಗೆ ಒಂದೇ ಒಂದು ವಿಷಯದ ಬಗ್ಗೆನೂ ಕೂಡ ಒಂದು ವಿಚಾರವನ್ನು ಬಹಿರಂಗಪಡಿಸಲಿಲ್ಲ. ಹಾಗಾದರೆ ICBMಗೂ IRBMಗೂ ಇರುವ ವ್ಯತ್ಯಾಸವಾದರೆ ಏನು? ಇಂಟರ್ ಕಾಂಟಿನೆಂಟ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಅದರ ರೇಂಜ್ ತುಂಬಾ ಜಾಸ್ತಿ, ಸುಮಾರು 6000 ಕಿಲೋಮೀಟರ್ಗಿಂತ ಹೆಚ್ಚು ಅದರ ರೇಂಜ್ ಹೊಂದಿರುತ್ತದೆ. ಅದರ ತಲೆಯಲ್ಲಿ 16 ನ್ಯೂಕ್ಲಿಯರ್ ಸಿಡಿತಲೆಗಳಿರುತ್ತವೆ. ಇನ್ನು IRBM ಅಂದರೆ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ. ನೋಡಿ, ಇದರ ರೇಂಜ್ ಸ್ವಲ್ಪ ಕಡಿಮೆ. ಇದರ ರೇಂಜ್ ಸುಮಾರು 2000ದಿಂದ 5000 ತನಕ ಅಥವಾ 6000 ತನಕ ಇದರ ರೇಂಜ್ ಇರುತ್ತದೆ. ಇದನ್ನು ಮಧ್ಯಮ ಗಾತ್ರದ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಇದರಲ್ಲೂ ಕೂಡ ಹಾಗೆ ಅದರ ತಲೆಯಲ್ಲೂ ಕೂಡ 16 ಸಿಡಿತಲೆಗಳಿರುತ್ತವೆ. ಇನ್ನು ದಾಳಿಯ ಬಗ್ಗೆ ಯುಕ್ರೇನ್ ಕೂಡ ಯಾವುದೇ ರೀತಿಯ ಒಂದು ಮಾಹಿತಿಗಳು ಹೊರಹಾಕಿಲ್ಲ. ಅಂದ್ರೆ ಯಾವ ಕಟ್ಟಡ ಎಲ್ಲ ಡ್ಯಾಮೇಜ್ ಆಯಿತು, ಎಷ್ಟು ಪ್ರಾಣಾಪಾಯ ಆಯಿತು, ಎಷ್ಟು ಆಸ್ತಿ ಪಾಸ್ತಿ ನಷ್ಟ ಉಂಟಾಯಿತು, ಕೆಲವೊಂದು ಮಾಹಿತಿಗಳನ್ನು ಇನ್ನೂ ಕೂಡ ಹೊರಹಾಕಿಲ್ಲ. ಆದರೆ ಪುತಿನ್ ಮಾತ್ರ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನೇ ರವಾನಿಸಿದ್ದಾರೆ. ನಮ್ಮ ಬಳಿ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಮರಿಬೇಡಿ ಅಂತ ಒಂದು ಸಣ್ಣ ಚಮಕ್ ಕೊಟ್ಟಿದ್ದಾರೆ. ಇನ್ನು ಡೊನಾಲ್ಡ್ ಟ್ರಂಪ್ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ರಷ್ಯಾ ಹಾಗೂ ಯುಕ್ರೇನ್ಗಳ ಯುದ್ಧವನ್ನು ನಿಲ್ಲಿಸುವುದಾಗಿ ಒಂದು ಮಾತನ್ನು ಹೇಳಿದ್ರು. ಈಗ ಅವರು ಈ ಯುದ್ಧವನ್ನು ಹೇಗೆ ನಿಲ್ಲಿಸುತ್ತಾರೆ, ಯಾವ ರೀತಿ ಕಾರ್ಯ ರೂಪಿಸುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈ ಯುದ್ಧದಲ್ಲಿ ಯುಕ್ರೇನ್ಗೆ ಆಲ್ಮೋಸ್ಟ್ ತುಂಬಾ ಡ್ಯಾಮೇಜ್ ಆಗಿದೆ. ಈ ಡ್ಯಾಮೇಜ್ ಅನ್ನು ರಿಕವರಿ ಮಾಡಲು ತುಂಬಾ ವರ್ಷಗಳು ಬೇಕಾಗುತ್ತದೆ. ಮುಂಬರುವ ದಿನಗಳಲ್ಲಿ ಈ 2 ರಾಷ್ಟ್ರಗಳ ಯುದ್ಧ ಯಾವ ಗತಿ ತಿರುಗುತ್ತದೆ ಅಂತ ಗೊತ್ತಿಲ್ಲ.